ರೇಣುಕಾ ರೇಣುಕಾ ಒಳಗೆ ಏನ್ ಮಾಡ್ತಾ ಇದೀಯ? ಬಂದೆ ರೀ. ರಘುವೀರ ಇನ್ನು ಗ್ಯಾರೇಜ್ ನಿಂದ ಬರ್ಲಿಲ್ವೇನೆ? ಇಲ್ಲ ರೀ, ಪಾಪ ಇನ್ನು ಅವನ ಮನೆಯಲ್ಲಿ ಎಷ್ಟು ಕೆಲಸ ಇದೆಯೋ ಏನೋ. ದಿಲೀಪನ್ ವಿದ್ಯಾಭ್ಯಾಸಕ್ಕೋಸ್ಕರ ಅವನಿನ್ನು ಎಷ್ಟು ವರ್ಷ ಈ ಕಷ್ಟ ಪಡ್ಬೇಕ್ರಿ. ನಿಜ ರೇಣುಕಾ, ನಿಜ. ರಘುವೀರ ತನ್ನ ಶ್ರಮದ ಬೆವರನ್ನು ಸುರಿಸಿ ಹಣ ಸಂಪಾದಿಸದೇ ಇದ್ದಿದ್ರೆ ದಿಲೀಪನ ವಿದ್ಯಾಭ್ಯಾಸ ಕುಂಠಿತವಾಗಿ ಹಳೆಯ ಮಾತಾಗುತ್ತಿತ್ತು. ತನ್ನ ಅಣ್ಣನ ಶಿಕ್ಷಣಕ್ಕಾಗಿ ಹಗಲಿರು ಓಡಾಡಿದ ನನ್ನ ಮಗ ರಘುವೀರ ನಿಜಕ್ಕೂ ಅವನು ಆದರ್ಶ ಬಂದು ಕಣೆ. ಹೌದು, ಅಂತ ಮಗನೆತ್ತಿರ ಪುಣ್ಯ ಅನ್ಸುತ್ತೆ. ಅಯ್ಯೋ 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 ಅಪ್ಪ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ, ಆಶೀರ್ವಾದ ಮಾಡ್ರಪ್ಪ. ನಿಮಗೆ ಒಳ್ಳೇದಾಗಲಿ ಕಣು. ಅಂತೂ ಕಷ್ಟಕ್ಕೆ ಫಲ ಸಿಕ್ತು. ಆ ತಾಯಿ ಶಾರದೆ ಒಲ್ದು ನೀನ್ ಪಾಸ್ ಆದ್ಯಲ್ಲ, ಅಷ್ಟೇ ಸಾಕಣ ನಮ್ಗೆ. ಏನೋ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ, ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಿ ಕಣು, ಒಳ್ಳೇದಿರುತ್ತೆ. ನೀನಂತೂ ಕಷ್ಟಪಟ್ಟಿದ್ಕು ಫಲ ಸಿಕ್ತಲ್ಲ, ಅಷ್ಟು ಸಾಕು ನಮ್ಗೆ ಕಣು. ಶಕಿಲ, ಶಕು 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 ಬಾಯ್. ನಿಮ್ಮ ಅಣ್ಣ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಸಿಹಿ ಅಡ್ಗೆ ಮಾಡ್ಬಿಡಮ್ಮ. ಅಣ್ಣ ನಿಜವಾಗ್ಲೂ ಪಾಸ್ ಆಗಿದ್ದಾನಾ? ಬಾಮ ಈ ಕಡೆ. ಅಯ್ಯೋ ಬಾರೋ ಇಲ್ಲಿ. ನಿಜವಾಗ್ಲೂ ಪಾಸ್ ಆಗ್ಬಿಟ್ಟಿಯೇನೋ? ನಾನೆಲ್ಲೋ ಈ ವರ್ಷ ನೀನು ಡುಮ್ಕೆ ಅಂತ ತಿಳ್ಕೊಬಿಟ್ಟಿದ್ದೆ. ಹೌದು, ನಿಜವಾಗ್ಲೂ ನೀನೇ ಬರ್ತ್ ಪಾಸ್ ಆದ್ಯೋ ಅಥವಾ ಕಾಪಿ ಗಿಪಿ ಓಡೋದ್ಯೋ? ನೋಡು ನಾನು ಯಾಕೆ ಕಾಪಿ ಹೊಡಿಲಿ? 10ನೇ ಕ್ಲಾಸ್ 10 ಸಲ ಫೇಲ್ ಆಗಿ ಪರ್ಮನೆಂಟ್ ಆಗಿ ಕಾಪಿ ಮಾಡಕ್ಕೆ ಅಡ್ಗೆ ಮನೆ ಸೇರ್ಕೊಳಕ್ಕೆ ನಾನು ನೀನಲ್ಲ ಕಣೆ. ಹಗಲು ರಾತ್ರಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಕಣೆ ಈ ನಿನ್ನ ಅಣ್ಣ. ಅಯ್ಯೋ ಆಯ್ತು ಬಿಡೋಣ, ನೀನ್ ಪಾಸ್ ಆಗಿರೋದು ನನಗೂ ಸಂತೋಷನೇ. ಈ ಸಂತೋಷ ಸಂದರ್ಭದಲ್ಲಿ ಏನ್ ಸ್ವೀಟ್ ಮಾಡ್ಲಿ ಹೇಳು? ಗಸಗಸೆ ಪಾಯಸ ಮಾಡು ಸಕಿಲ್ಲ, ರಘುವೀರನಿಗೂ ತುಂಬಾ ಇಷ್ಟ ಅದು. ರಘುವೀರ ಅಣ್ಣನ ಬಗ್ಗೆ ಹೇಳ್ಬೇಡ, ನಿನ್ಗೆ ಇಷ್ಟ ಅಂತ ಹೇಳು. ಸಕಿಲ, ಪಾಯಸ ಮಾಡ್ಲಾ? ನಿಮ್ಮ ಅಣ್ಣ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ, ಒಳಗೋಗಿ ಸಿಹಿ ಅಡಿಗೆ ಮಾಡಮ್ಮ. ಆಯ್ತಪ್ಪ, ಮಾಡ್ತೀನಿ. ಹೋಗಮ್ಮ ಮಾಡು. ರಘು ಬಂದೇನೋ? ಯಾರು ಬಂದಿದ್ದಾರೆ ಗೊತ್ತಾ? ಅಲ್ಲಿ ನೋಡು, ನಿಮ್ಮ ಅಣ್ಣ ಬಂದಿದ್ದಾನೆ. ಅಣ್ಣ, ರಘು. ಅಣ್ಣ, ನಾನು ಚೆನ್ನಾಗಿದ್ದೀನಿ ಕಣ, ನೀನಾಗಿದ್ದೀಯ ರಘು? ನಾನು ತೆಗಿದ್ದೀನ. ಅಂದಾಗೆ ನಿಂದು ಇವತ್ತು ರಿಸಲ್ಟು ಏನಾಯ್ತಣ್ಣ? ರಘು, ಈ ನಿನ್ನ ಅಣ್ಣನ ಜೀವನದಲ್ಲಿ ಯಾವ ಪರೀಕ್ಷೆಯಲ್ಲೂ ಅಪಜಯ ಎಂಬುದೇ ಇಲ್ಲ ಕಣ. ಈ ಮಾತಾಪಿತೃಗಳ ಆಶೀರ್ವಾದದಿಂದ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದ್ದೀನಿ. ದಿಲೀಪ, ಹಾಗಾದ್ರೆ ಇನ್ನು 2 ವರ್ಷ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಡಿಗ್ರಿನೂ ಮುಗಿಸ್ಬಿಡೋಣ. ಬೇಡ ರಘು, ಬೇಡ. ನನ್ನ ಶಿಕ್ಷಣಕ್ಕಾಗಿ ಪರಿಶ್ರಮ ಪಟ್ಟ ನನ್ನ ತಂದೆ ತಾಯಿಗಳಿಗೆ ಹೆಚ್ಚಿನ ತೊಂದರೆ ಕೊಡಕ್ಕೆ ಇಷ್ಟಪಡಲಾರೆ ಕಣ. ಅವರ ಋಣಭಾರ ಕಮ್ಮಿ ಮಾಡಕ್ ಸಲುವಾಗಿ ನಾನು ಒಂದು ಕೆಲಸಕ್ಕೆ ಸೇರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೋಡು, ನೀನ್ ವಿದ್ಯಾಭ್ಯಾಸ ಮುಂದುವರ್ಸೋದಿಕ್ಕೆ ಕಷ್ಟಪಟ್ಟಿದ್ದು ಈ ನಿನ್ ತಂದೆ ತಾಯಿಗಳಲ್ಲಪ್ಪ. ಈ ನಿನ್ ಒಡ ಹುಟ್ಟದ್ ಬಂದು ನಿನ್ನ ತಮ್ಮ ರಘು ಕಣು. ಅವನು ಹಗ್ಲು ರಾತ್ರಿ ಅಂದೆ ವರ್ಕ್ಶಾಪಲ್ಲಿ ದುಡ್ದು ನಿನ್ನನ್ನು ಚೆನ್ನಾಗಿ ಓದಿಸಿ ಇವತ್ತು ಒಳ್ಳೆ ಪದವೀಧರನಾಗಿ ಮಾಡಿದ್ದಾನೆ. ರಘು, ನಿನ್ನೊಂದೊಂದು ಮಾತು ಕೇಳೇನು? ಹೇಳಮ್ಮ. ನೀನು ನಿಜವಾಗ್ಲೂ ಅವನ ಋಣ ತೀರಿಸ್ಬೇಕು ಅನ್ನೋದೇ ಇದ್ರೆ ನೀನು ಕೆಲ್ಸಕ್ಕೆ ಸೇರ್ಕೊಂಡು ನೀನು ದುಡ್ದಿದ್ದ ಹಣದಿಂದ ಈ ರಘುನ ಒಳ್ಳೆ ವಿದ್ಯಾವಂತನಾಗಿ ಮಾಡು. ಅಷ್ಟೇ ಸಾಕೋಣ. ನೀವಿಬ್ರು ಒಳ್ಳೆ ಪದವೀಧರರಾಗಬೇಕು. ನೋಡು, ಎಷ್ಟೇ ಕಷ್ಟ ಆದರೂ ಅವನನ್ನು ಚೆನ್ನಾಗಿ ಓದಿಸ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಅಮ್ಮ, ಅದು ಯಾವ ಸಂಶಯದ ವಿಷ ಶಬ್ದ ಸಿಡಿತಾ ಇದೆಯಮ್ಮ ನಿನ್ನ ಬಾಯಿಂದ? ಧರ್ಮ ಮೂರ್ತಿಯಾದ ಈ ತಂದೆಯ ರಕ್ತದಿಂದ ಉದಿಸಿ ಈ ನಿನ್ನ ಪುಣ್ಯ ಉದರದಲ್ಲಿ ಬೆಳೆದ ಮಗನೇಲ್ವೇನಮ್ಮ ನಾನು. ಅಮ್ಮ, ನನ್ನ ತಮ್ಮ ರಘುವೀರನ ನನಗೋಸ್ಕರ ಶ್ರಮ ಪಟ್ಟಿರೋದು ನನಗೆ ಗೊತ್ತಮ್ಮ. ಅವನಿಗೆ ನಾನು ಕೇಡು ಬಗೆಯುತ್ತಿನ ಅನುಮಾನ ನಿನ್ನಲ್ಲಿ ಬಂದಿದೆಯಲ್ವೇನಮ್ಮ? ಅಮ್ಮ, ನಿನಗೆ ಆ ಅನುಮಾನ ಬಂದದ್ದು ನಿಜವೇ ಆದರೆ ಇದಮ್ಮ ನಿನ್ನ ಪಾದ ಮುಟ್ಟಿ ನಾನು ಪ್ರಮಾಣ ಮಾಡಿ ಹೇಳ್ತೀನಮ್ಮ.
ನಾನೆಂದು ನನ್ನ ತಮ್ಮ ರಘುವೀರನ್ಗೆ ನಾನು ಕೇಡು ಬಗೆಯೋದಿಲ್ಲಮ್ಮ, ಕೇಡು ಬಗೆಯೋದಿಲ್ಲ. ದಿಲೀಪ, ನೀನ್ ನಿಜವಾಗ್ಲೂ ಸತ್ಯನೇ ಹೇಳ್ತಿದ್ಯಾ ಅಲ್ವೇನೋ? ಏ ರೇಣುಕಾ, ಹೇಗೆ ಅವನು ಪೀಡಿಸ್ತೀಯ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ದುಷ್ಟ ಬುದ್ಧಿಯವನಲ್ಲ ನನ್ನ ಮಗ ದಿಲೀಪ. ಅದು ಅಲ್ಲದೆ ತನ್ನ ತಂಗಿ ತಮ್ಮನ ಬಗ್ಗೆ ಅವನೇ ಚಿಂತಿಸುತ್ತಿರುವಾಗ ತುತ್ತು ಕೂಳಿನ ಜೀವಿಗಳಾದ ನಮಗೇಕೆ ಬೇಕು ಈ ಕಾರ್ಬಾರು? ನೀ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬಾರ್ದೇನೆ? ಅಯ್ಯೋ, ಸುಮ್ಮನಿರ್ತೀನ್ರಿ. ಅಷ್ಟು ಮಾಡಿದ್ರೆ ಸಾಕು, ನನಗೆ ಬೇರೆ ಏನು ಬೇಕು? ನಾನಿಬ್ಬರು ಮಕ್ಕಳು ಒಳ್ಳೆ ಪದವೀಧರರಾಗಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಅವ್ರ ಹೆಂಡ್ತಿರ ಜೊತೆ ಈ ಮನೇಲಿ ನಗ್ನಗ್ತಾ ಜೀವನ ಮಾಡೋದನ್ನ ಕಣ್ತುಂಬ ನೋಡಬೇಕು. ನನ್ನ ಮಗಳು ಒಳ್ಳೆ ಮನೆ ಸೊಸೆಯಾಗಿ ನೆಮ್ಮದಿಯಾಗಿ ಬಾಳೋದನ್ನ ನೋಡಿದ್ರೆ ಅಷ್ಟೇ ಸಾಕಲ್ವೇನ್ರಿ ನನ್ನ ಜೀವಕ್ಕೆ? ಕಂಗ್ರಾಚುಲೇಷನ್ ಕಣಯ್ಯ, ಅಂತೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ? ಬಾ ಮಿತ್ರ, ಎಲ್ಲ ನನ್ನ ತಂದೆ ತಾಯಿಗಳ ಆಶೀರ್ವಾದ, ಆ ಭಗವಂತನ ಕೃಪೆ ಕಣ. ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದ್ದೀನಿ. ಅಂದಾಗೆ ನೀನ್ ಹೇಗೆ ಇದ್ದೀಯಾ? ನಾ ಚೆನ್ನಾಗಿದ್ದೀನಿ ಕಣ. ರೇಣುಕಾ, ಒಬ್ರೊಬ್ರು ರಂಜನ್ ಮನೆಗೆ ಬಂದಿದ್ದಾನೆ. ಸೈಕಲಿಂಗ್ ಹೇಳಿ ಕಾಫಿ ಮಾಡೋದಿಕ್ಕೆ ಕೇಳೆ. ಶಕು, ಒಂದ್ ಲೋಟ ಕಾಫಿ ಮಾಡ್ಕೊಬಮ್ಮ. ಬೇಡ ರಾಮಜ್ ಅವರೇ, ನಾನೀಗ ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ. ನಿಮ್ಮ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದಕ್ಕೆ ಸಿಹಿ ಕೇಳೋದಕ್ಕೆ ಬಂದಿದ್ದೀನಿ. ಪಾಸ್ ಆದ ಮಗನೇ ಬುರ್ಗೈಲ್ ಬಂದಿರ್ಬೇಕಾದ್ರೆ ನಾನೆಲ್ಲಿಂದ ಪತ್ತರ್ಲಿ ಸಿಹಿನಾ? ಅಪ್ಪ, ಸಿಹಿ ಕೊಡುವುದು ಪಾಸ್ ಆದವರ ಕರ್ತವ್ಯ ಅಲ್ಲ, ಪಾಸ್ ಆಗುವಂತ ಮಕ್ಕಳ ಎತ್ತ ನಿಮ್ಮ ಕರ್ತವ್ಯ. ಅದಕ್ಕೆ ರಂಜನ್ ನಿಮಗ್ ಕೇಳ್ತಾನೆ ಅಲ್ವಾ ರಂಜನ್? ಬುದ್ಧಿ ನಮ್ಮ ರಘುವೀರಂದು ಇರ್ಲಿ ಅಂಕಲ್, ನೀವೇನು ಸಿಹಿ ಕೊಡೋದು ಬೇಕಾಗಿಲ್ಲ. ಆದಷ್ಟು ಬೇಗ ದಿಲೀಪನ್ ಮದುವೆ ಊಟನ ಹಾಕಿಸ್ತೀನಿ. ಹೌದು ರಂಜನ್, ಪದವಿ ವೀರರಾದ ನಮ್ಮ ಅಣ್ಣನಿಗೆ ಆದಷ್ಟು ಬೇಗ ಒಬ್ಳು ಗೆಳತಿ ಬೇಕೇ ಬೇಕು. ರಘು, ಚಿಕ್ಕವನಾಗಿ ದೊಡ್ಡವನ ರೀತಿ ಮಾತಾಡಬಾರ್ದು, ಸುಮ್ಮನೆ ಇರ. ಯಾಕೋ ಯಾಕೋ ಅಂದ್ಮೇಲೆ ಯಾವಾಗ್ಲೂ ರೇಗ್ತೀಯ ಅಲ್ವೋ? ಅವನೇನೋ ತಪ್ಪು ಮಾತಾಡ್ದ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ಯಾ, ಕೆಲ್ಸ ಸಿಕ್ಕಿದ್ಮೇಲೆ ಸಾಕಾಗ್ ಬಂದ್ ನಿನಗೆ ಸೇವೆ ಮಾಡೋದಕ್ಕೆ ಮನೇಲೊಬ್ಳು ಹೆಂಡ್ತಿ ಇರ್ಬೇಕಲ್ವೇನೋ? ಅಣ್ಣ, ಹತ್ಗೆ ಬಂದು ನೀ ಕೈ ಕಾಲಿ ಸಿಗ್ತಾ ಇದ್ರೆ ನಿನ್ಗೆ ಆಗಿನ ಸಮ ಹಾಗೆ ಕಡಿಮೆ ಆಗುತ್ತೆ ಅಣ್ಣ. ಹೆಚ್ಚಿಗೆ ಮಾತಾಡ್ತಾ ಇದೀಯಾ? ಬಾಯಿ ಮುಚ್ಕ ಸುಮ್ನಿರು. ಸುಮ್ನಿರಕ್ ನಿಂಗೆ ಏನೋ ಕೊಡ್ಬೇಕು? ಅಣ್ಣ, ನನ್ಗೇನು ಬೇಡ, ನಿನ್ ಮದುವೆಯಾಗಿ ಊಟ ಹಾಕ್ಸಿದ್ರೆ ನನ್ಗೆ ಅಷ್ಟೇ ಸಾಕಣ್ಣ. ರಘು, ಅಪ್ಪ, ಏ ದಿಲೀಪ, ಅವನು ಹೇಳೋದ್ರಲ್ಲಿ ತಪ್ಪೇನಿದ್ಯೋ? ಅವನ ಮೇಲೆ ಸಿಟ್ಟಾಗ್ತಾ ಇದ್ದೇನೆ. ಅಪ್ಪ, ಅಣ್ಣ ಸಿಟ್ಟು ಮಾಡ್ಕೊತಾ ಇರೋದು ಕುತ್ಕೆಯಿಂದ ಅಷ್ಟೇ. ಮನಸ್ಸಲ್ಲಿ ನನ್ನ ಮದುವೆ ಎಷ್ಟು ಬೇಗ ಆಗುತ್ತೆ ಅಂತ ನಗಾಡ್ತಾವನೆ. ಅಲ್ಲಿ ನೋಡಪ್ಪ, ಮೀಸೆಕಲ್ ಹೆಂಗ್ ನಗಾಡ್ತಾವನೆ, ಅಲ್ಲಿ ನೋಡಮ್ಮ. ಏನೇ ಆಗಲಿ ರೇಣುಕಮ್ಮನವ್ರೆ, ಆದಷ್ಟು ಬೇಗ ದಿಲೀಪನ್ ಒಂದು ಮದುವೆ ಹೆಣ್ಣು ನೋಡ್ಬಾರ್ದೆ. ಅಲ್ಲಪ್ಪ, ಅವನ್ ಸ್ನೇಹಿತ ನೀನೇ ಇದ್ಯಾ, ನೀನೇ ಜವಾಬ್ದಾರಿ ತಗೊಂಡ್ಬಿಟ್ರೆ ನಮಗೂ ಜವಾಬ್ದಾರಿ ಕಡಿಮೆ ಆಗುತ್ತಲ್ವಾ? ಅಯ್ಯೋ, ಇಷ್ಟು ಅಧಿಕಾರ ಕೊಟ್ರೆ ಮುಗೀತು. ಒಂದೇ ವಾರದಲ್ಲಿ ದಿಲೀಪನ್ ಮದುವೆ ನಿಶ್ಚಯ ಮಾಡ್ತೀನಿ. ಹೇಗಿದ್ರು ನಮ್ಮ ಬ್ಯಾಂಕ್ ಮ್ಯಾನೇಜರು ಅಶೋಕ್ ಅಂತ ಇದ್ದಾರೆ, ಅವಳಿಗೆ ಒಬ್ಬಳೆ ತಂಗಿ ಛಾಯಾ ಅಂತ ಲಕ್ಷಣವಾಗಿದ್ದಾಳೆ. ನೀವು ಅಂದ್ರೆ ವಿಚಾರಿಸ್ತೀನಿ. ಅಲ್ಲದೆ ದಿಲೀಪ್ಗೆ ಒಂದು ಕೆಲಸನೂ ಕೊಡಿಸ್ತಾರೆ. ರಂಜನ್, ನಿನ್ನ ಮಿತ್ರನ ಯೋಗಕ್ಷೇಮವೆಲ್ಲ ನಿನ್ನದೇ ಆಗಿರುವಾಗ ನಮ್ಮನ್ನೇನು ಕೇಳೋದು? ಒಟ್ಟಲ್ಲಿ ನಮ್ಮನೆ ಗುರ ಹುಡುಗ ಗುಣವಂತಿಯಾಗಿರ್ಬೇಕು. ನಮ್ಮನೆಗೆ ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕೋಣ. ಹೌದಪ್ಪ ರಚೆ. ಆಯ್ತು, ಇಷ್ಟು ಹೇಳಿರಲ್ಲ ಅಷ್ಟೇ ಸಾಕು. ಇನ್ನೇನೇ ದಿಲೀಪ್, ನಾನು ಇನ್ನು ಬರಲಾ? ಊಟ ಮಾಡ್ಕೊಂಡು ಹೋಗು. ರಂಜನ್, ಹೇಗೂ ನನ್ನ ಮಗಳು ಸಿಹಿ ಅಡಿಗೆ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗಪ್ಪ. ಬೇಡ ರಾಮಜ್ಜವ್ರೆ, ಇನ್ನೊಂದ್ಸಲಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ನಾನು ಇನ್ನು ಬರ್ತೀನಿ. ಬರಲಾ ದಿಲೀಪ್? ನಿಜವಾಗ್ಲೂ ನಮ್ಮ ಸಂಸಾರ ಆನಂದ ಸಾಗರ ಅಲ್ವೇನ್ರಿ? ಹೌದಮ್ಮ, ನಮ್ಮ ಸಂಸಾರ ಆನಂದ ಸಾಗರ. ಬನ್ನಿ. ಬಾ 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 ಚಕ್ಕು ಬಾ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ರಕ್ಷೆಯು ಕಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೇ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ತಾ